ಇವತ್ತಿನ ರೆಸಿಪಿ ಕಜ್ಜಾಯ. ಬಹಳಷ್ಟು ಜನ ಕಜ್ಜಾಯ ಮಾಡಬೇಕು ಅಂದ್ರೇ ಭಯ ಪಡ್ತಾರೆ. ಅಯ್ಯೋ ಹೆಂಗೆ ಮಾಡಿದ್ರೂ ಹಾಳಾಗತ್ತಪ್ಪ ಅಂದ್ಬಿಟ್ಟು ಕಜ್ಜಾಯನೇ ಮಾಡಲ್ಲ. ಕಜ್ಜಾಯ ಮಾಡೋದು ತುಂಬಾ ಸುಲಭ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಪ್ರತಿ ಹಬ್ಬಕ್ಕೆ ಇದೇ ರೀತಿ ಕಜ್ಜಾಯನ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಮೊದಲು ಅಕ್ಕಿನ ನೆನೆಸ್ಕೊಳ್ಬೇಕು. ನಾನಿಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಂದರೆ ಅರ್ಧ kg ಅಕ್ಕಿ. ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿನ ತಗೊಳ್ಳಿ, ಕಜ್ಜಾಯ ಚೆನ್ನಾಗಿ ಬರುತ್ತೆ. ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿಬಿಟ್ಟು ಕಜ್ಜಾಯ ಮಾಡಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 3 ಇಂದ 4 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೀತಿ ತೊಳೆದ್ಬಿಟ್ಟು ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿ ನೆನೆಸಿಡಬೇಕು. ನಾನು ಇದನ್ನು 24 ಗಂಟೆ ನೆನೆಸ್ತಾ ಇದ್ದೀನಿ. ಕೆಲವರು 2 ದಿನ ಕೂಡ ನೆನೆಸಿಡ್ತಾರೆ. ಅಕ್ಕಿ ನೆಂದಷ್ಟು ಕಜ್ಜಾಯ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಸಂಜೆ ಒಂದು 5 ಗಂಟೆ ಹಂಗೆ ನೆನೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಇದರ ನೀರನ್ನ ಚೇಂಜ್ ಮಾಡಿಬಿಟ್ಟು ಹೊಸ ನೀರು ಹಾಕಿ ನೆನೆಸಿಡಬೇಕು. ಈ ರೀತಿ ನೀರು ಚೇಂಜ್ ಮಾಡೋದ್ರಿಂದ ಅಕ್ಕಿ ಹುಳಿ ಬರಲ್ಲ. ನೀವೇನಾದರೂ 2-3 ದಿನ ಅಕ್ಕಿನ ನೆನೆಸಿಡ್ತೀರಾ ಅನ್ನೋ ಹಾಗಿದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನೀರನ್ನ ಈ ರೀತಿ ತೆಗೆದುಬಿಟ್ಟು ಹೊಸ ನೀರು ಹಾಕಿ ನೆನೆಸಿಡಬೇಕು. ಆವಾಗ ಅಕ್ಕಿ ಹುಳಿ ಬರಲ್ಲ. ನೋಡಿ, ಈಗ ನೆಕ್ಸ್ಟ್ ಡೇ ಸಂಜೆ 5 ಗಂಟೆ ಆಗ್ತಾ ಇದೆ. ಸೊ 1 ದಿನ ಪೂರ್ತಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಇದರಲ್ಲಿರೋ ಅಂಥ ನೀರನ್ನ ಶೋಧಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು 1-2 ನಿಮಿಷ ಹಾಗೆ ಇಡಿ. ಕರೆಕ್ಟಾಗಿ 2 ನಿಮಿಷ ಆದಮೇಲೆ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ಒಣ ಹಾಕ್ಕೊಳ್ಬೇಕು. ನೋಡಿ, ಅಕ್ಕಿ ಹಾಕಿಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಕರೆಕ್ಟಾಗಿ 10 ನಿಮಿಷ ಆರಕ್ಕೆ ಬಿಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಒಣ ಹಾಕಬಾರ್ದು. ಬಿಸಿಲಲ್ಲಾಗಲಿ ಫ್ಯಾನ್ ಕೆಳಗಡೆ ಆಗಲಿ ಹಾಕಬೇಡಿ. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ನೋಡ್ಬೋದು ತೇವಾಂಶ ಹಾಗೆ ಇದೆ. ತುಂಬ ಜಾಸ್ತಿ ಡ್ರೈ ಆಗಿ ಒಣಗಿಸ್ಕೊಳ್ಬಾರ್ದು. ಈಗ ಇದನ್ನು ಡೈರೆಕ್ಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ತಾ ಪೌಡರ್ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲ ಮಿಕ್ಸಿ ಜಾರ್ ತುಂಬ ಹಾಕ್ಕೊಳ್ಬೇಡಿ, ಸರಿಯಾಗಿ ಪೌಡರ್ ಆಗಲ್ಲ. ಪೌಡರ್ ಮಾಡ್ಕೊಂಡಿದ್ದ ತಕ್ಷಣ ಇದನ್ನು ಜರಡಿ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣ ಹೋಲ್ ಇರುವಂಥ ಜರಡಿ ತಗೊಂಡು ನೀಟಾಗಿ ಜರಡಿ ಮಾಡ್ಕೊಳ್ಳಿ. ಅಕ್ಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ರವೆ ಥರ ಎಲ್ಲ ಮಾಡ್ಕೊಳ್ಬೇಡಿ. ಆ ರೀತಿ ಮಾಡಿದ್ರೆ ಕಜ್ಜಾಯ ಪುಡಿ ಆಗಿಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಈ ಉಳಿದಿರೋ ಅಂಥ ಅಕ್ಕಿ ತರಿ ಏನಿದೆ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಮಾಡಿ ಜರಡಿ ಮಾಡ್ಕೊಳ್ಬೇಕು. ಇದೇ ರೀತಿಯೇ ಎಲ್ಲ ಅಕ್ಕಿನೂ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈ ಅಕ್ಕಿ ಹಿಟ್ಟು ನಮಗೆ ತುಂಬ ಒಣಗ್ದಂಗೆ ಆಗೋದ್ರೆ ಕಜ್ಜಾಯ ಸರಿಯಾಗಿ ಬರಲ್ಲ. ಸೊ ಜರಡಿ ಮಾಡಿದ ತಕ್ಷಣ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ತೆಗೆದಿಡಬೇಕು. ಇದು ಗಾಳಿ ಆಡೋದಕ್ಕೆ ಬಿಡಬಾರ್ದು. ನೀವೇನಾದರೂ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಬಂದ್ರೂ ಅಷ್ಟೇ. ಪೌಡರ್ ಮಾಡಿಸ್ಕೊಂಬಂದಿದ್ದ ತಕ್ಷಣ ಜರಡಿ ಮಾಡಿಬಿಟ್ಟು ಈ ರೀತಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ತೆಗೆದಿಟ್ಟು ತಕ್ಷಣವೇ ಪಾಕ ತೆಗಿಬೇಕು. ಅಕ್ಕಿ ಹಿಟ್ಟು ಪೂರ್ತಿ ಡ್ರೈ ಆಗೋದ್ರೆ ನೀವು ಪಾಕ ತೆಗೆದ್ರೂ ಕಜ್ಜಾಯ ಸರಿಯಾಗಿ ಬರೋದಿಲ್ಲ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರ ಕಲರ್ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಇದಕ್ಕೇನೆ 2 ಟೇಬಲ್ ಸ್ಪೂನ್ ಗಸಗಸೆ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಕೆಲವರು ಇದಕ್ಕೆ ಒಣ ಕೊಬ್ಬರಿನೂ ಹಾಕ್ಕೊಳ್ತಾರೆ, ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ರೋಸ್ಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಬೇಕು. ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಬೆಲ್ಲ ಹಾಕ್ಕೊಳ್ಬೇಕು. ಯಾವ ಗ್ಲಾಸಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲೇ ಬೆಲ್ಲ ಅಳತೆ ಮಾಡ್ಕೊಳ್ಬೇಕು. ಆವಾಗ ಪಾಕ ಕರೆಕ್ಟಾಗಿ ಬರುತ್ತೆ. ಅಳತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 1.25 ಗ್ಲಾಸ್ ಬೆಲ್ಲ ತಗೊಳ್ಬೇಕು. ಇದು ಕರೆಕ್ಟಾದ ಅಳತೆ. ಸಪೋಸ್ ನೀವು 1 kg ಅಕ್ಕಿ ತಗೊಂಡ್ರೆ 3/4 kg ಬೆಲ್ಲ ಹಾಕ್ಕೊಳ್ಬೇಕು. ಇದು ಕರೆಕ್ಟಾದ ಅಳತೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಪಾಕ ಬರೋಕ್ಕೆ ಲೇಟ್ ಆಗುತ್ತೆ. ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇತ್ತು ಅಂತ ಅನಿಸಿದ್ರೆ ನೀವು ಫಿಲ್ಟರ್ ಮಾಡ್ಕೊಳ್ಬೋದು.
ಕೆಲವರು ಅಕ್ಕಿ ಮತ್ತು ಬೆಲ್ಲ ಎರಡು ಈಕ್ವಲ್ ಆಗಿ ತಗೊಳ್ತಾರೆ. ಆ ರೀತಿ ತಗೊಂಡಾಗ ನೀವು ಪಾಕ ತೆಗಿಬೇಕಾದ್ರೆ ಏನಾದರೂ ತೆಳುವಾದರೆ ಅಕ್ಕಿ ಹಿಟ್ಟು ಸಾಕಾಗೋದಿಲ್ಲ. ನೀವು ಮತ್ತೆ ಅಕ್ಕಿನ ನೆನೆಸಿ ಪೌಡರ್ ಮಾಡಿ ಹಾಕೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಅರ್ಧ kg ಅಕ್ಕಿ ತಗೊಂಡ್ರೆ ಅದಕ್ಕಿಂತ ಒಂಚೂರು ಬೆಲ್ಲ ಕಡಿಮೆನೇ ತಗೊಳ್ಬೇಕು. ನೋಡಿ, ಪೂರ್ತಿ ಬೆಲ್ಲ ಮೆಲ್ಟ್ ಆದಮೇಲೆ ಈ ರೀತಿ ಚೆನ್ನಾಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಬಟ್ಲಲ್ಲಿ ನೀರು ತಗೊಂಡು ಪಾಕನ ಚೆಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಲ್ಲದ ಪಾಕನ ಈ ನೀರಲ್ಲಿ ಹಾಕಿಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟು ನೋಡಿ, ಈ ರೀತಿ ಕೈಯಲ್ಲಿ ತಗೊಂಡ್ರೆ ಸಾಫ್ಟ್ ಬಾಲ್ ಥರ ಬರಬೇಕು. ಇನ್ನೂ ಇದು ಆಗಿಲ್ಲ ನೋಡಿ. ಮತ್ತೆ 1 ನಿಮಿಷ ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಈ ಪೂರ್ತಿ ಪ್ರಾಸೆಸ್ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು. ನೋಡಿ, ಎರಡನೇ ಸಲ ಮಾಡಿದಾಗ್ಲೂ ಇದು ಸ್ಪ್ರೆಡ್ ಆಗ್ತಾ ಇದೆ, ಒಟ್ಟುಗೂಡಿ ಬರ್ತಾ ಇಲ್ಲ, ಅಂದರೆ ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ. ನೋಡಿ, ಈಗ ಮತ್ತೆ 1 ನಿಮಿಷ ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಟ್ಟುಗೂಡಿ ಬರ್ತಾ ಇದೆ ಅಂತ. ಇದು ನೀರಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ, ಒಟ್ಟುಗೂಡಿ ಬರ್ತಾ ಇದೆ. ಹಾಗೆಯೇ ಸಾಫ್ಟ್ ಬಾಲ್ ರೀತಿ ಬಂದಿದೆ ನೋಡ್ಬೋದು. ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು. ತುಂಬ ಗಟ್ಟಿಯಾಗಿಬಿಟ್ರೆ ಮತ್ತೆ 1-2 ಸ್ಪೂನ್ ನೀರು ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ಈ ರೀತಿ ಪಾಕ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವಾಗಲೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಎಳ್ಳು ಗಸಗಸೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಜೊತೆಗೇ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರಲಿ, ಮತ್ತೆ ಇದನ್ನು ಬೇಯಿಸೋಕೆ ಹೋಗಬೇಡಿ. ಒಂದು ಸಲ ಪಾಕ ಬಂದಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಕರೆಕ್ಟಾಗಿ ಬರುತ್ತೆ. ಪೂರ್ತಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅಕ್ಕಿ ಹಿಟ್ಟೇನಾದರೂ ಗಂಟು ಕಟ್ಟಿದರೆ ಸರಿ ಹೋಗುತ್ತೆ. ನೋಡಿ, ಪಾಕ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು. ತೆಳುವಾಗಿದೆ, ಆದರೆ ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಈಗ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಕ್ಲೀನಾಗಿ ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಬಾರ್ದು, ಪಾಕ ಒಣಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪಾಕ ತೆಗೆದಿದ ತಕ್ಷಣ ಕಜ್ಜಾಯ ಮಾಡೋದಕ್ಕಾಗೋದಿಲ್ಲ. ಮಿನಿಮಮ್ ಅಂದರೂ ಒಂದು 5ರಿಂದ 6 ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗಟ್ಟಿಯಾಗಿರುತ್ತೆ. ನೀವು ಬೆಳಗ್ಗೆ ಒಂದು 8 ಗಂಟೆ ಹಂಗೆ ಪಾಕ ತೆಗೆದ್ರೆ ಸಂಜೆ ಒಂದು 5-6 ಗಂಟೆ ಹಂಗೆ ಕಜ್ಜಾಯನ ಮಾಡ್ಕೊಳ್ಬೋದು. ಅಥವಾ ಸಂಜೆ ನೀವು ಪಾಕ ತೆಗೆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಕಿದ್ದರೂ ಕಜ್ಜಾಯನ ಮಾಡ್ಕೊಳ್ಬೋದು. ನೋಡಿ, ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಪಾಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದೇನಾದರೂ ತುಂಬ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಒಂಚೂರು ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಥವಾ ತುಂಬ ತೆಳುವಾಗಿದೆ ಅಂತ ಅನಿಸಿದ್ರೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಮೊದಲು ಎಣ್ಣೆನ ಬಿಸಿಗೆ ಇಟ್ಕೊಳ್ಬೇಕು. ಕಜ್ಜಾಯ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಬೇಕು. ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋದರೆ ಕಜ್ಜಾಯ ಸರಿಯಾಗಿ ಬರೋದಿಲ್ಲ. ಕಜ್ಜಾಯ ಹಾಕ್ಕೊಳ್ಳೋದಕ್ಕೆ ಒಂದು ಬಟ್ಲು, ಅದರ ಮೇಲ್ಗಡೆ ಈ ರೀತಿ ಹೋಲ್ ಇರುವಂಥ ಒಂದು ಬಟ್ಲು ಅಥವಾ ಈ ರೀತಿ ಒಂದು ಜರಡಿನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಟ್ಕೊಳ್ಳಿ. ಕಜ್ಜಾಯ ಎಲ್ಲ ಒಂದೇ ಅಳತೆಯಲ್ಲಿ ಒಂದೇ ಶೇಪಲ್ಲಿ ಬರಬೇಕು ಅಂದರೆ ನೋಡಿ, ಈ ರೀತಿ ಒಂದು ಚಿಕ್ಕ ಪ್ಲೇಟು ಅಥವಾ ಈ ರೀತಿ ಒಂದು ಬೌಲ್ನ ತೊಗೊಂಡು ಅದರ ಮೇಲ್ಗಡೆ ಕಜ್ಜಾಯನ ತಟ್ಕೊಳ್ಬೇಕು. ಆವಾಗ ಎಲ್ಲ ಒಂದೇ ಥರ ಬರುತ್ತೆ. ಈಗ ಈ ಪ್ಲೇಟ್ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಎಣ್ಣೆ ಕವರ್ ಬರುತ್ತಲ್ವ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನಷ್ಟು ಹಿಟ್ಟನ್ನು ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಬಾರ್ದು, ಜಾಸ್ತಿ ಮಂದವಾಗೂ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು. ಆವಾಗಲೇ ಕಜ್ಜಾಯ ಚೆನ್ನಾಗಿ ಬರೋದು. ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗೆ ಹಾಕಿಬಿಟ್ಟು ಮಾಡ್ಕೊಳ್ಳಿ. ಹಾಗೆ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು, ಮೀಡಿಯಮ್ ಆಗಿ ಬಿಸಿ ಇರಬೇಕು. ಜಾಸ್ತಿ ಬಿಸಿ ಇದ್ದರೆ ಹಾಕಿದ ತಕ್ಷಣ ಕಲರ್ ಬರುತ್ತೆ, ಆದರೆ ಒಳಗಡೆ ಹಸಿಯಾಗೇ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಾಕಿದ ತಕ್ಷಣ ಅದನ್ನು ತಿರುಗಿಸೋಕ್ಕೆ ಹೋಗಬಾರ್ದು. ಒಂದು ಕಡೆ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಕಡೆಗೆ ಉಲ್ಟಾ ಮಾಡಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಜ್ಜಾಯ ಅನ್ನೋದು ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಕಜ್ಜಾಯ ಪೂರಿ ಥರ ಉಬ್ಬಿದ್ರೇ ನೀವು ಪಾಕ ಕರೆಕ್ಟಾಗಿ ತೆಗೆದಿದ್ದೀರಾ ಅಂತ ಅರ್ಥ. ಈಗ ಇನ್ನೊಂದು ಸೌಟ್ ತಗೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ಎಕ್ಸ್ಟ್ರಾ ಇರುವಂಥ ಎಣ್ಣೆ ಎಲ್ಲ ಬರುತ್ತೆ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಒಂದು ಜರಡಿಯಲ್ಲಿ ಹಾಕಿಟ್ಕೊಳ್ಳಿ. ಇದೇ ರೀತಿ ಎಲ್ಲ ಕಜ್ಜಾಯನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಒಂದೊಂದಾಗೆ ಮಾಡ್ಕೊಳ್ಳಿ.
ನಿಮಗೇನಾದರೂ ಮಾಡಿ ಅಭ್ಯಾಸ ಇದ್ದರೆ 2-3 ಹಾಕಿಬಿಟ್ಟು ಮಾಡ್ಕೊಳ್ಬೋದು. ಆದರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ಕಜ್ಜಾಯ ಸರಿಯಾಗಿ ಬರೋದಿಲ್ಲ. ಕಜ್ಜಾಯ ಮಾಡಬೇಕಾದ್ರೆ ಇಬ್ಬರಿದ್ದರೆ ಚೆನ್ನಾಗಿರುತ್ತೆ. ಒಬ್ಬರು ತಟ್ಕೊಡ್ತಾ ಇದ್ದರೆ ಇನ್ನೊಬ್ಬರು ಡೀಪ್ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಬೋದು. ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಸೇರಿ ಮಾಡಿದ್ರೆ ಕೆಲಸನೂ ಬೇಗ ಆಗುತ್ತೆ, ಸುಲಭನೂ ಆಗುತ್ತೆ. ನೋಡ್ಬೋದು ನೀವು ಪ್ರತಿಯೊಂದು ಕಜ್ಜಾಯನೂ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಸೊ ಅಷ್ಟೇ, ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಮಾಡ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿದ್ರೇ ಕಜ್ಜಾಯ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಅಂಥ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಮನೇಲಿ ಕಜ್ಜಾಯ ಮಾಡಿ ಖಂಡಿತ ಇದೇ ರೀತಿ ಕಜ್ಜಾಯನ ನೀವು ಮಾಡ್ಕೊಳ್ಬೋದು. ಸೊ ಇವತ್ತಿನ ಈ ಕಜ್ಜಾಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.